ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 7-4-2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 1-3-99. ಸಂಪೂರ್ಣ ಪವಿತ್ರರಾಗಿ ಸಂಸ್ಕಾರದ ಮಿಲನವನ್ನು ಮಾಡಿಕೊಳ್ಳುವುದೇ ಸತ್ಯವಾಗಿಯೂ ಹೋಲಿ ಹಬ್ಬವನ್ನು ಆಚರಣೆ ಮಾಡುವುದಾಗಿದೆ. ಇಂದು ಬಾಪ್ತಾದ 4 ಕಡೆ ಇರುವಂತಹ ತಮ್ಮ ಪರಮ ಪವಿತ್ರ ಮತ್ತು ಸರ್ವಶ್ರೇಷ್ಠ ಮಕ್ಕಳನ್ನು ನೋಡುತ್ತಿದ್ದಾರೆ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ಇಡೀ ವಿಶ್ವದಲ್ಲಿ ಸರ್ವಶ್ರೇಷ್ಠ ಆತ್ಮರು, ಮಹಾನ್ ಆತ್ಮರು, ಉನ್ನತ ಸ್ಥಾನದಲ್ಲಿರುವಂತಹ ಆತ್ಮರು ಬೇರೆ ಯಾರಾದರೂ ಇದ್ದಾರೇನು? ಏಕೆಂದರೆ ನೀವೆಲ್ಲರೂ ಸರ್ವಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೀರಾ. ಇಡೀ ಕಲ್ಪದ ನಾಟಕ ಚಕ್ರದಲ್ಲಿ ಸುತ್ತಾಡಿ ನೋಡಿ. ನಿಮಗಿಂತ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿರುವ ಬೇರೆ ಯಾರಾದರೂ ಆತ್ಮರು ನಿಮಗೆ ಕಾಣಿಸುತ್ತಾರೇನು? ರಾಜ್ಯ ಅಧಿಕಾರದ ಸ್ವರೂಪದಲ್ಲಿ ನಿಮಗಿಂತ ಶ್ರೇಷ್ಠ ರಾಜ್ಯ ಅಧಿಕಾರಿಗಳು ಬೇರೆ ಯಾರಾದರೂ ಆಗಿದ್ದಾರೇನು? ರಾಜ್ಯ ಅಧಿಕಾರದ ಸ್ವರೂಪದಲ್ಲಿ ನಿಮಗಿಂತಲೂ ಶ್ರೇಷ್ಠ ರಾಜ್ಯ ಅಧಿಕಾರಿಗಳು ವಿಶ್ವದಲ್ಲಿ ಬೇರೆ ಯಾರಾದರೂ ಆಗಿದ್ದಾರೇನು? ಪುನಃ ಪೂಜ್ಯ ಸ್ವರೂಪ ಮತ್ತು ಗಾಯನ ಸ್ವರೂಪವನ್ನು ನೋಡಿಕೊಳ್ಳಿ. ಎಷ್ಟು ವಿಧಿಪೂರ್ವಕವಾಗಿ ಆತ್ಮರಾದ ನಿಮ್ಮ ಪೂಜೆ ನಡೆಯುತ್ತದೆಯೋ ನಿಮಗಿಂತ ಹೆಚ್ಚು ಬೇರೆ ಯಾರದ್ದಾದರೂ ವಿಧಿಪೂರ್ವಕವಾಗಿ ಪೂಜೆ ನಡೆಯುತ್ತದೆಯೇನು? ನಾಟಕದ ಈ ಅದ್ಭುತವಾದ ರಹಸ್ಯ ಎಷ್ಟು ಶ್ರೇಷ್ಠ ಆಗಿದೆ. ನೀವೆಲ್ಲರೂ ಸ್ವಯಂ ಚೈತನ್ಯ ಸ್ವರೂಪದಲ್ಲಿ ಈ ಸಮಯದಲ್ಲಿ ನಿಮ್ಮ ಪೂಜ್ಯ ಸ್ವರೂಪವನ್ನು ಜ್ಞಾನದ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಜ್ಞಾನದ ಮೂಲಕ ಚೈತನ್ಯದಲ್ಲಿ ನಿಮ್ಮ ಪೂಜ್ಯ ಸ್ವರೂಪವನ್ನು ನೀವು ನೋಡುತ್ತಿದ್ದೀರಾ. ಒಂದು ಕಡೆ ನೀವು ಚೈತನ್ಯದಲ್ಲಿ ಪೂಜ್ಯ ಆತ್ಮರಾಗಿದ್ದೀರಾ, ಇನ್ನೊಂದು ಕಡೆ ಪೂಜ್ಯ ರೂಪದಲ್ಲಿ ನಿಮ್ಮ ಜಡಚಿತ್ರ ಇದೆ. ಅಂದ ಮೇಲೆ ನಿಮ್ಮ ಪೂಜ್ಯ ಸ್ವರೂಪವನ್ನು ನೀವು ನೋಡಿಕೊಳ್ಳುತ್ತಿದ್ದೀರಾ ತಾನೆ? ಜಡ ರೂಪದಲ್ಲೂ ಪೂಜ್ಯರಾಗಿದ್ದೀರಾ ಮತ್ತು ಚೈತನ್ಯ ರೂಪದಲ್ಲೂ ಪೂಜ್ಯರಾಗಿದ್ದೀರಾ. ಅಂದ ಮೇಲೆ ಇದು ಅದ್ಭುತವಾದ ಆಟ ಆಗಿದೆ ಮತ್ತು ರಾಜ್ಯದ ಲೆಕ್ಕದಲ್ಲಿ ಇಡೀ ಕಲ್ಪದಲ್ಲಿ ನಿರ್ವಿಘ್ನವಾದ ಅಟಲ ಅಖಂಡವಾದ ರಾಜ್ಯ ಪ್ರತಿಯೊಬ್ಬ ಆತ್ಮರಾದ ನಿಮ್ಮ ರಾಜ್ಯ ಆಗಿರುತ್ತದೆ. ರಾಜ್ಯದ ಲೆಕ್ಕದಲ್ಲಿ ಆತ್ಮರಾದ ನೀವು ನಿರ್ವಿಘ್ನವಾದ ಅಟಲ ಅಖಂಡವಾದ ರಾಜ್ಯವನ್ನು ಆಳುತ್ತೀರಾ. ಜಗತ್ತಿನಲ್ಲಿ ಅನೇಕರು ರಾಜರಾಗುತ್ತಾರೆ, ಆದರೆ ನೀವು ವಿಶ್ವಕ್ಕೆ ಮಹಾರಾಜರಾಗುತ್ತೀರಾ? ಅಥವಾ ವಿಶ್ವ ಮಹಾರಾಜನ ರಾಯಲ್ ಫ್ಯಾಮಿಲಿ ಸರ್ವಶ್ರೇಷ್ಠ ಫ್ಯಾಮಿಲಿ ಆಗಿದೆ. ಅಂದ ಮೇಲೆ ರಾಜ್ಯದಲ್ಲೂ ಕೂಡ ಸರ್ವಶ್ರೇಷ್ಠ ಆಗಿದ್ದೀರಾ, ಪೂಜ್ಯ ರೂಪದಲ್ಲೂ ಕೂಡ ಸರ್ವಶ್ರೇಷ್ಠ ಆಗಿದ್ದೀರಾ. ಮತ್ತು ಈಗ ಈ ಸಂಗಮ ಯುಗದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಪರಮಾತ್ಮನ ಆಸ್ತಿಗೆ ಅಧಿಕಾರಿಗಳಾಗುತ್ತಾರೇನು? ಇಲ್ಲ, ನೀವೇ ಪರಮಾತ್ಮನ ಆಸ್ತಿಗೆ ಅಧಿಕಾರಿಗಳಾಗುತ್ತೀರಾ. ಈ ಸಂಗಮ ಯುಗದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಪರಮಾತ್ಮನ ಮಿಲನಕ್ಕೆ ಅಧಿಕಾರಿ ಆಗುತ್ತಾರೇನು? ಇಲ್ಲ, ನೀವೇ ಪರಮಾತ್ಮನ ಮಿಲನಕ್ಕೆ ಅಧಿಕಾರಿಗಳಾಗಿದ್ದೀರಾ. ಮತ್ತು ಈಗ ಈ ಸಂಗಮ ಯುಗದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗುತ್ತಾರೇನು? ಇಲ್ಲ, ನೀವೇ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗಿದ್ದೀರಾ. ಮತ್ತು ನಿಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಪರಮಾತ್ಮನ ಪರಿವಾರದ ಆತ್ಮರಾಗುತ್ತಾರೇನು? ಇಲ್ಲ, ನೀವೇ ಪರಮಾತ್ಮನ ಪರಿವಾರದ ಆತ್ಮರಾಗಿದ್ದೀರಾ. ನೀವೀಗ ಪರಮಾತ್ಮನ ಆಸ್ತಿಗೆ ಅಧಿಕಾರಿ ಆಗಿದ್ದೀರೋ ಅಥವಾ ಆಗುತ್ತಿದ್ದೀರೋ? ನೀವೀಗ ಸ್ವಯಂ ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿ ಆಗಿದ್ದೀರಾ. ಮತ್ತು ಈಗ ಆಸ್ತಿಯನ್ನು ಪಡೆದುಕೊಂಡು ಸಂಪನ್ನರಾಗಿ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುವಂತವರು ನೀವೇ ಆಗಿದ್ದೀರಾ. ಸಂಗಮ ಯುಗದ ಸುಖ, ಸಂಗಮ ಯುಗದ ಪ್ರಾಪ್ತಿ, ಸಂಗಮ ಯುಗದ ಸಮಯ ಸುಂದರ ಎಂದು ಅನುಭವ ಆಗುತ್ತದೆ ತಾನೆ? ಸಂಗಮ ಯುಗ ಬಹಳ ಪ್ರಿಯ ಎಂದು ಅನುಭವ ಆಗುತ್ತದೆ. ರಾಜ್ಯವನ್ನು ಆಳುವ ಸಮಯಕ್ಕಿಂತ ಸಂಗಮ ಯುಗದ ಸಮಯ ಪ್ರಿಯ ಎಂದು ಅನುಭವ ಆಗುತ್ತದೆ ತಾನೆ? ಸಂಗಮ ಯುಗ ನಿಮಗೆ ಪ್ರಿಯ ಆಗಿದೆ ತಾನೆ? ಸಂಗಮ ಯುಗ ಪ್ರಿಯ ಆಗಿದೆಯೋ ಅಥವಾ ಬೇಗ ವಾಪಸ್ ಮನೆಗೆ ಹೋಗಬೇಕು ಎಂದು ಬಯಸುತ್ತೀರೋ? ಪುನಃ ಬಾಬಾ ಯಾವಾಗ ವಿನಾಶ ಆಗುತ್ತದೆ ಎಂದು ಏಕೆ ಪರಮಾತ್ಮ ತಂದೆಯನ್ನು ಕೇಳುತ್ತೀರಾ? ನೀವೆಲ್ಲರೂ ವಿಚಾರ ಮಾಡುತ್ತೀರಾ ತಾನೆ? ಯಾವಾಗ ವಿನಾಶ ಆಗುತ್ತದೆಯೋ ಗೊತ್ತಿಲ್ಲ. ವಿನಾಶದ ಸಮಯದಲ್ಲಿ ಏನಾಗುತ್ತದೆಯೋ ಏನೋ, ವಿನಾಶದ ಸಮಯದಲ್ಲಿ ನಾವು ಎಲ್ಲಿ ಇರುತ್ತೇವೋ ಏನೋ ಎಂದು ವಿಚಾರವನ್ನು ಮಾಡುತ್ತೀರಾ ತಾನೆ? ಬಾಪ್ತಾದ ಹೇಳುತ್ತಾರೆ, ನೀವು ಎಲ್ಲೇ ಇರಬಹುದು, ಆದರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದರೆ ವಿನಾಶದ ಸಮಯದಲ್ಲಿ ನೀವು ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೀರಾ. ನೀವು ಸಾಕಾರದಲ್ಲಿ ಪರಮಾತ್ಮ ತಂದೆಯ ಜೊತೆಗಿರಬಹುದು ಅಥವಾ ಆಕಾರದಲ್ಲಿ ಪರಮಾತ್ಮ ತಂದೆಯ ಜೊತೆಗಿರಬಹುದು. ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದರೆ ವಿನಾಶದ ಸಮಯದಲ್ಲಿ ನಿಮಗೆ ಏನೂ ಆಗುವುದಿಲ್ಲ. ಬ್ರಹ್ಮ ತಂದೆ ಸಾಕಾರದಲ್ಲಿ ಇದ್ದಾಗ ಒಂದು ಕಥೆಯನ್ನು ಹೇಳಿದ್ದರು. ಬಟ್ಟಿಯಲ್ಲಿ ಬೆಕ್ಕಿದ್ದರೂ ಕೂಡ ಬೆಕ್ಕು ಸುರಕ್ಷಿತವಾಗಿತ್ತು ಎಂದು. ಬೆಕ್ಕು ಸುಟ್ಟು ಹೋಯಿತೋ ಅಥವಾ ಸುರಕ್ಷಿತವಾಗಿತ್ತೋ?
ಎಲ್ಲಾ ಬೆಕ್ಕುಗಳು ಬಟ್ಟಿಯಲ್ಲಿ ಸುರಕ್ಷಿತವಾಗಿತ್ತು ತಾನೆ? ಅದೇ ರೀತಿ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗಿದ್ದರೆ ವಿನಾಶದ ಸಮಯದಲ್ಲಿ ಸುರಕ್ಷಿತರಾಗಿ ಇರುತ್ತೀರಾ? ಒಂದು ವೇಳೆ ವಿನಾಶದ ಸಮಯದಲ್ಲಿ ನಿಮ್ಮ ಬುದ್ಧಿ ಬೇರೆ ಯಾವುದಾದರೂ ವ್ಯಕ್ತಿಯ ಜೊತೆಗೆ ಜೋಡಣೆ ಆಗಿತ್ತು ಅಂದರೆ ವಿನಾಶದ ಸ್ವಲ್ಪ ಪ್ರಭಾವ ನಿಮ್ಮ ಮೇಲೆ ಆಗುತ್ತದೆ. ಸ್ವಲ್ಪವಾದರೂ ವಿನಾಶದ ಪ್ರಭಾವ ಅವಶ್ಯವಾಗಿ ನಿಮ್ಮ ಮೇಲೆ ಆಗುತ್ತದೆ. ಯಾರು ಪರಮಾತ್ಮ ತಂದೆಯ ಜೊತೆಗಿರುತ್ತಾರೋ, ಯಾರು ಪರಮಾತ್ಮ ತಂದೆಯ ಜೊತೆಗೆ ಕಂಬೈಂಡ್ ಆಗಿರುತ್ತಾರೋ ಅವರು 1 ಸೆಕೆಂಡ್ ಕೂಡ ತಂದೆಯನ್ನು ಅಗಲಿ ದೂರ ಆಗಿರಲು ಸಾಧ್ಯ ಇಲ್ಲ. ಅವರು ಸದಾ ಸುರಕ್ಷಿತರಾಗಿರುತ್ತಾರೆ. ಕೆಲವೊಮ್ಮೆ ಕೆಲಸ ಕಾರ್ಯವನ್ನು ಮಾಡುತ್ತಾ ನಾನು ಒಂಟಿಯಾಗಿದ್ದೇನೆ ಎಂದು ಅನುಭವವನ್ನು ಮಾಡುತ್ತೀರೇನು? ಕೆಲವೊಮ್ಮೆ ಕೆಲಸ ಕಾರ್ಯದಲ್ಲಿ ಬ್ಯುಸಿ ಆದಾಗ ನಾನು ಒಂಟಿ ಎಂದು ಅನುಭವವನ್ನು ಮಾಡುತ್ತೀರೇನು? ಅಥವಾ ಸೇವೆಯನ್ನು ಮಾಡುವಾಗ ನಾನು ಒಂಟಿಯಾಗಿದ್ದೇನೆ ಎಂದು ಅನುಭವವನ್ನು ಮಾಡುತ್ತೀರೇನು? ಏನು ಮಾಡಲಿ, ನಾನು ಒಂಟಿಯಾಗಿದ್ದೇನೆ ಎಂದು ವಿಚಾರವನ್ನು ಮಾಡುತ್ತೀರೇನು? ಕೆಲಸ ಬಹಳ ಇದೆ, ನಾನು ಒಂಟಿಯಾಗಿದ್ದೇನೆ, ನಾನು ಏನನ್ನು ಮಾಡಲಿ ಎಂದು ವಿಚಾರವನ್ನು ಮಾಡುತ್ತೀರೇನು? ಯಾವಾಗ ಒಂಟಿಯಾಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತೀರೋ ಆಗ ಪುನಃ ಸುಸ್ತಾಗಿ ಬಿಡುತ್ತೀರಾ. ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೀವೇಕೆ ಜೊತೆಗಾರನನ್ನಾಗಿ ಮಾಡಿಕೊಳ್ಳುವುದಿಲ್ಲ? 2 ಭುಜ ಇರುವಂತಹ ವ್ಯಕ್ತಿಗಳನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ಳುತ್ತೀರಾ? 1000 ಭುಜ ಇರುವಂತಹ ಪರಮಾತ್ಮ ತಂದೆಯನ್ನು ಏಕೆ ಜೊತೆಗಾರನನ್ನಾಗಿ ಮಾಡಿಕೊಳ್ಳುವುದಿಲ್ಲ? ನಿಮಗೆ ಯಾರು ಹೆಚ್ಚು ಸಹಯೋಗವನ್ನು ಕೊಡಬಹುದು? 2 ಭುಜ ಇರುವಂತಹ ವ್ಯಕ್ತಿ ಹೆಚ್ಚು ಸಹಯೋಗವನ್ನು ನೀಡುತ್ತಾರೋ ಅಥವಾ 1000 ಭುಜ ಇರುವಂತಹ ಪರಮಾತ್ಮ ತಂದೆ ಹೆಚ್ಚು ಸಹಯೋಗವನ್ನು ನೀಡುತ್ತಾರೋ? ಸಂಗಮ ಯುಗದಲ್ಲಿ ಬ್ರಹ್ಮ ಕುಮಾರ್ ಅಥವಾ ಬ್ರಹ್ಮ ಕುಮಾರಿಯರು ಒಂಟಿಯಾಗಿ ಇರಲು ಸಾಧ್ಯ ಇಲ್ಲ. ಕೇವಲ ಯಾವಾಗ ಸೇವೆಯಲ್ಲಿ ಬ್ಯುಸಿ ಆಗುತ್ತೀರೋ ಅಥವಾ ಕರ್ಮ ಯೋಗದಲ್ಲಿ ಬಹಳಷ್ಟು ಬ್ಯುಸಿ ಆಗುತ್ತೀರೋ ಆಗ ಜೊತೆಗಾರ ಆದಂತಹ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ. ಆಗ ಪುನಃ ಸುಸ್ತಾಗಿ ಬಿಡುತ್ತೀರಾ. ಸುಸ್ತಾಗಿ ಪುನಃ ಹೇಳುತ್ತೀರಾ, ಬಾಬಾ ನನಗೆ ಸುಸ್ತಾಯಿತು, ಈಗ ನಾನು ಏನನ್ನು ಮಾಡಲಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಸುಸ್ತಾಗಬೇಡಿ. ಬಾಪ್ತಾದ ಸದಾ ನಿಮಗೆ ಜೊತೆಯನ್ನು ನೀಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ. ಪರಮಾತ್ಮ ತಂದೆ ಪರಮಧಾಮವನ್ನು ಬಿಟ್ಟು ಏಕೆ ಬಂದಿದ್ದಾರೆ? ಮಲಗಿದಾಗ, ಜಾಗೃತರಾಗಿರುವಾಗ, ಕರ್ಮವನ್ನು ಮಾಡುವಾಗ, ಸೇವೆಯನ್ನು ಮಾಡುವಾಗ ಜೊತೆಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಬ್ರಹ್ಮ ತಂದೆ ನಿಮ್ಮೆಲ್ಲರಿಗೂ ಸಹಯೋಗವನ್ನು ನೀಡುವುದಕ್ಕೋಸ್ಕರ ಅವ್ಯಕ್ತ ಆಗಿದ್ದಾರೆ. ವ್ಯಕ್ತ ರೂಪಕ್ಕಿಂತ ಅವ್ಯಕ್ತ ರೂಪದಲ್ಲಿ ತೀವ್ರ ಗತಿಯಿಂದ ಸಹಯೋಗವನ್ನು ನೀಡಲು ಸಾಧ್ಯ ಆಗುತ್ತದೆ ಎಂದು ಬ್ರಹ್ಮ ತಂದೆ ಅವ್ಯಕ್ತ ಆಗಿದ್ದಾರೆ. ತೀವ್ರ ಗತಿಯಿಂದ ಮಕ್ಕಳಿಗೆ ಸಹಯೋಗವನ್ನು ನೀಡುವುದಕ್ಕೋಸ್ಕರ ಬ್ರಹ್ಮ ತಂದೆ ತಮ್ಮ ವತನವನ್ನು ಚೇಂಜ್ ಮಾಡಿಕೊಂಡಿದ್ದಾರೆ. ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಪ್ರತಿಕ್ಷಣ ಎಲ್ಲರಿಗೂ ಸಹಯೋಗವನ್ನು ನೀಡುವುದಕ್ಕೋಸ್ಕರ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ. ನೀವೆಲ್ಲರೂ ಬಾಬಾ ಎಂದು ನೆನಪನ್ನು ಮಾಡಿಕೊಂಡ ತಕ್ಷಣ ತಂದೆಯ ಸಹಯೋಗದ ಅನುಭವವನ್ನು ಮಾಡುತ್ತೀರಾ. ಒಂದು ವೇಳೆ ಸೇವೆ 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 ಎಂದು ಸೇವೆಯ ನೆನಪೇ ಇದ್ದರೆ ಪರಮಾತ್ಮ ತಂದೆಯನ್ನು ಒಂದು ಮೂಲೆಯಲ್ಲಿ ಕೂರಿಸಿ ತಂದೆಯಿಂದ ದೂರ ಆಗಿ ಬಿಡುತ್ತೀರಾ. ಸೇವೆ 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 ಎಂದು ಸೇವೆಯ ನೆನಪಿನಲ್ಲಿ ಇದ್ದು ತಂದೆಯನ್ನು ದೂರದಲ್ಲಿ ನಿಮ್ಮನ್ನು ನೋಡುವುದಕ್ಕೋಸ್ಕರ ಕೂರಿಸಿ ತಂದೆಯಿಂದ ದೂರ ಆಗಿ ಬಿಡುತ್ತೀರಾ. ಆಗ ಪರಮಾತ್ಮ ತಂದೆ ಸಾಕ್ಷಿಯಾಗಿ ಮಕ್ಕಳನ್ನು ನೋಡುತ್ತಾರೆ. ಈ ಮಕ್ಕಳು ಎಲ್ಲಿಯವರೆಗೂ ಒಂಟಿಯಾಗಿ ಸೇವೆಯನ್ನು ಮಾಡುತ್ತಾರೆ ಎಂದು ತಂದೆ ದೂರದಲ್ಲಿ ಕುಳಿತು ಮಕ್ಕಳನ್ನು ನೋಡುತ್ತಿರುತ್ತಾರೆ. ಪುನಃ ನೀವು ತಂದೆಯ ಬಳಿ ಬರಲೇಬೇಕು. ಅಂದ ಮೇಲೆ ತಂದೆಯ ಜೊತೆಯನ್ನು ಬಿಡಬೇಡಿ. ಜೊತೆಗಾರ ಆದಂತಹ ತಂದೆಯ ಕೈಯನ್ನು ಎಂದೂ ಬಿಡಬೇಡಿ. ನಿಮ್ಮ ಅಧಿಕಾರದ ಹಗ್ಗದಿಂದ ಪರಮಾತ್ಮ ತಂದೆಯನ್ನು ಬಂಧಿಸಿ ಇಟ್ಟುಕೊಳ್ಳಿ ಮತ್ತು ಪ್ರೇಮದ ಸೂಕ್ಷ್ಮ ಹಗ್ಗದಿಂದ ಪರಮಾತ್ಮ ತಂದೆಯನ್ನು ಬಂಧಿಸಿ ಇಟ್ಟುಕೊಳ್ಳಿ. ಅಧಿಕಾರದ ಹಗ್ಗ ಅಥವಾ ಪ್ರೇಮದ ಹಗ್ಗವನ್ನು ಸಡಿಲವಾಗಿ ಬಿಡುತ್ತೀರಾ. ಪರಮಾತ್ಮ ತಂದೆಯ ಬಗ್ಗೆ ಇರುವ ಸ್ನೇಹವನ್ನು ಸಡಿಲ ಮಾಡಿಕೊಳ್ಳುತ್ತೀರಾ. ಅಧಿಕಾರದ ಸ್ಮೃತಿಯನ್ನು ಸ್ವಲ್ಪ ದೂರ ಮಾಡಿಕೊಳ್ಳುತ್ತೀರಾ. ಅಂದ ಮೇಲೆ ಈ ರೀತಿ ಮಾಡಿಕೊಳ್ಳಬೇಡಿ. ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ಸದಾ ಜೊತೆಗಿರುವುದಕ್ಕೋಸ್ಕರ ಅವಕಾಶವನ್ನು ನೀಡುತ್ತಿದ್ದಾರೆ. ಇಂತಹ ಅವಕಾಶ ಇಡೀ ಕಲ್ಪದಲ್ಲಿ ಬೇರೆ ಯಾವುದಾದರೂ ಯುಗದಲ್ಲಿ ಪ್ರಾಪ್ತಿಯಾಗುತ್ತದೆಯೇನು? ಇಂತಹ ಅವಕಾಶ ಬೇರೆ ಯಾವ ಯುಗದಲ್ಲೂ ಪ್ರಾಪ್ತಿಯಾಗುವುದಿಲ್ಲ. ಅಂದ ಮೇಲೆ ಬಾಪ್ತಾದ ಮಕ್ಕಳನ್ನು ಸಾಕ್ಷಿಯಾಗಿ ನೋಡುತ್ತಿರುತ್ತಾರೆ. ಎಲ್ಲಿಯವರೆಗೂ ಈ ಮಕ್ಕಳು ಒಂಟಿಯಾಗಿ ಇರುತ್ತಾರೆ ಅನ್ನುವುದನ್ನು ತಂದೆ ಕುಳಿತು ಚೆನ್ನಾಗಿ ನೋಡುತ್ತಿರುತ್ತಾರೆ. ಅಂದ ಮೇಲೆ ಸಂಗಮ ಯುಗದ ಸುಖ ಮತ್ತು ಸಂಗಮ ಯುಗದ ಸುಂದರ ಕ್ಷಣವನ್ನು ಪ್ರತ್ಯಕ್ಷ ರೂಪದಲ್ಲಿ ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ನೀವು ಬಹಳಷ್ಟು ಬುದ್ಧಿಯನ್ನು ಬಿಸಿಯಾಗಿ ಇಟ್ಟುಕೊಳ್ಳುತ್ತೀರಾ. ಯಾವಾಗ ಬುದ್ಧಿ ಬಿಸಿ ಆಗುತ್ತದೆಯೋ, ಬುದ್ಧಿ ಬಿಸಿ ಆಗುವ ಕಾರಣ ಈ ಸ್ಮೃತಿ ಮರೆತು ಹೋಗಿ ಬಿಡುತ್ತದೆ. ನೀವೇ ವಿಚಾರ ಮಾಡಿ.
ಇಡೀ ದಿನದಲ್ಲಿ ಯಾರನ್ನೇ ಕೇಳಿದರೂ ಕೂಡ ಇಡೀ ದಿನ ತಂದೆಯ ನೆನಪಿನಲ್ಲಿ ಇರುತ್ತೀರೋ ಅಥವಾ ತಂದೆಯ ನೆನಪನ್ನು ಮರೆತು ಬಿಡುತ್ತೀರೋ ಎಂದು ಯಾರನ್ನಾದರೂ ಕೇಳಿದರೆ ಏನೆಂದು ಹೇಳುತ್ತೀರಾ? ಇಲ್ಲ, ಇಡೀ ದಿನ ಪರಮಾತ್ಮ ತಂದೆಯ ನೆನಪಿರುತ್ತದೆ ಅನ್ನುವುದು ಸರಿಯಾದ ಮಾತಾಗಿದೆ. ಆದರೆ ತಂದೆಯ ನೆನಪು ಇಡೀ ದಿನ ಪ್ರಕಟ ರೂಪದಲ್ಲಿ ಇರುತ್ತದೆಯೋ ಅಥವಾ ಅಪ್ರಕಟ ರೂಪದಲ್ಲಿ ಇರುತ್ತದೆಯೋ? ತಂದೆಯ ನೆನಪು ಪ್ರಕಟ ರೂಪದಲ್ಲಿ ಇದ್ದಾಗ ನಿಮ್ಮ ಸ್ಥಿತಿ ಹೇಗಿರುತ್ತದೆ? ಅಪ್ರಕಟ ರೂಪದಲ್ಲಿ ಇದ್ದಾಗ ನಿಮ್ಮ ಸ್ಥಿತಿ ಹೇಗಿರುತ್ತದೆ? ಪ್ರಕಟ ರೂಪದ ತಂದೆಯ ನೆನಪಿನ ಸ್ಥಿತಿಗೂ ಅಪ್ರಕಟ ರೂಪದ ತಂದೆಯ ನೆನಪಿನ ಸ್ಥಿತಿಗೂ ಯಾವ ಅಂತರ ಇದೆ? ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ರೂಪದಲ್ಲಿ ಸದಾ ನೀವು ಏಕೆ ನೆನಪು ಮಾಡುವುದಿಲ್ಲ? ಪ್ರಕಟ ರೂಪದಲ್ಲಿ ಸದಾ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಅಂದರೆ ತಂದೆ ಪ್ರತ್ಯಕ್ಷದಲ್ಲಿ ಸದಾ ಜೊತೆಗಿದ್ದಾರೆ ಎಂದು ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಿಮಗೆ ಬಹಳಷ್ಟು ನಶೆ ಇರುತ್ತದೆ ಮತ್ತು ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ, ಬಹಳಷ್ಟು ಸಹಯೋಗ ಪ್ರಾಪ್ತಿಯಾಗುತ್ತದೆ ಮತ್ತು ಬಹಳಷ್ಟು ಸಫಲತೆ ಪ್ರಾಪ್ತಿಯಾಗುತ್ತದೆ. ಹಾಗೆ ನೋಡಿದರೆ ನೀವು ತಂದೆಯ ನೆನಪನ್ನು ಮರೆಯಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆಯದ್ದು ಮತ್ತು ನಮ್ಮದು ಒಂದು ಜನ್ಮದ ಸಂಬಂಧ ಅಲ್ಲ. ಬಲೆ ಶಿವತಂದೆ ಸತ್ಯಯುಗದಲ್ಲಿ ನಮ್ಮ ಜೊತೆಗಿರುವುದಿಲ್ಲ. ಆದರೆ ಸತ್ಯಯುಗದಲ್ಲಿ ಶಿವತಂದೆ ನಮ್ಮ ಜೊತೆಗೆ ಇರದೇ ಇದ್ದರೂ ಕೂಡ ಪರಮಾತ್ಮ ತಂದೆಯ ಜೊತೆಗೆ ಇದೇ ಸಂಬಂಧ ಸದಾ ಇರುತ್ತದೆ ತಾನೆ. ಈ ಸಂಬಂಧವನ್ನು ಮರೆಯಲು ಸಾಧ್ಯ ಇಲ್ಲ. ಇದಂತೂ ಸರಿಯಾದ ಮಾತಾಗಿದೆ. ಯಾವುದಾದರೂ ಒಂದು ವಿಘ್ನಕ್ಕೆ ಮಕ್ಕಳು ವಶ ಆದಾಗ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ? ಹಾಗೆ ನೋಡಿದರೆ ಸ್ವಾಭಾವಿಕವಾಗಿ ಸದಾ ತಂದೆಯ ನೆನಪು ಇರುತ್ತದೆ. ನೀವು ಎಂದೂ ತಂದೆಯನ್ನು ಮರೆಯುವುದಿಲ್ಲ. ಆದರೆ ತಂದೆಯ ನೆನಪು ಅಪ್ರಕಟ ರೂಪದಲ್ಲಿ ಇರುತ್ತದೆ. ಆದ್ದರಿಂದ ಬಾಪ್ತಾದ ಹೇಳುತ್ತಾರೆ, ಬಾರಿ ಬಾರಿಗೂ ಚೆಕ್ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ಜೊತೆಗಿದ್ದಾರೆ ಅನ್ನುವ ಅನುಭವ ಅಪ್ರಕಟ ರೂಪದಲ್ಲಿ ಇದೆಯೋ ಅಥವಾ ಪರಮಾತ್ಮ ತಂದೆ ಜೊತೆಗಿದ್ದಾರೆ ಅನ್ನುವ ಅನುಭವ ಪ್ರಕಟ ರೂಪದಲ್ಲಿ ಇದೆಯೋ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿಯಂತೂ ಇದೆ ತಾನೆ. ಪ್ರೀತಿ ಎಂದಾದರೂ ಕಟ್ಟಾಗಲು ಸಾಧ್ಯ ಇದೆಯೇನು? ಪರಮಾತ್ಮ ತಂದೆಯ ಬಗ್ಗೆ ನಮಗಿರುವ ಪ್ರೀತಿ ಎಂದೂ ಕಟ್ಟಾಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಎಂದು ನಮಗೆ ಪ್ರೀತಿ ಕಟ್ಟಾಗಲು ಸಾಧ್ಯ ಇಲ್ಲ ಅಂದ ಮೇಲೆ ಪ್ರೀತಿಯ ಲಾಭವನ್ನು ಪಡೆದುಕೊಳ್ಳಿ. ಪರಮಾತ್ಮ ತಂದೆಯ ಬಗ್ಗೆ ನಮಗಿರುವ ಪ್ರೀತಿಯ ಸಂಬಂಧ ಎಂದೂ ದೂರ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಆ ಪ್ರೀತಿಯ ಲಾಭವನ್ನು ತೆಗೆದುಕೊಳ್ಳಿ. ಲಾಭವನ್ನು ತೆಗೆದುಕೊಳ್ಳುವಂತಹ ವಿಧಿಯನ್ನು ಕಲಿಯಿರಿ. ಬಾಪ್ತಾದ ನೋಡುತ್ತಾರೆ, ಪ್ರೀತಿ ನಮ್ಮೆಲ್ಲರನ್ನು ಪರಮಾತ್ಮ ತಂದೆಗೆ ಮಗುವನ್ನಾಗಿ ಮಾಡಿದೆ. ಪ್ರೀತಿ ನಮ್ಮನ್ನು ಮಧುಬನದ ನಿವಾಸಿಯನ್ನಾಗಿ ಮಾಡುತ್ತದೆ. ಬಲೆ ನಿಮ್ಮ ಸ್ಥಾನದಲ್ಲಿ ನೀವು ಹೇಗೆ ಬೇಕಾದರೂ ಇರಬಹುದು, ನಿಮ್ಮ ಸ್ಥಾನದಲ್ಲಿ ನೀವು ಎಷ್ಟೇ ಪರಿಶ್ರಮವನ್ನು ಪಡಬಹುದು, ಆದರೂ ಪುನಃ ಮಧುಬನಕ್ಕೆ ಬಂದು ತಲುಪುತ್ತೀರಾ? ಬಾಪ್ತಾದರವರಿಗೆ ಗೊತ್ತಿದೆ. ಬಾಪ್ತಾದ ನೋಡುತ್ತಾರೆ, ಕೆಲವು ಮಕ್ಕಳು ಕಲಿಯುಗದ ವಾತಾವರಣದ ಮಧ್ಯದಲ್ಲಿ ಇದ್ದರೂ ಕೂಡ ಟಿಕೆಟ್ ಅನ್ನು ಖರೀದಿ ಮಾಡಿಕೊಂಡು ಮಧುಬನಕ್ಕೆ ಬರುವುದು ಕಷ್ಟ ಎಂದು ಅನುಭವ ಮಾಡಿದರೂ ಕೂಡ ತಂದೆಯ ಬಗ್ಗೆ ಮಕ್ಕಳಿಗೆ ಇರುವಂತಹ ಪ್ರೀತಿ ಮಕ್ಕಳನ್ನು ಮಧುಬನಕ್ಕೆ ಕರೆದುಕೊಂಡು ಬರುತ್ತದೆ. ತಂದೆಯ ಪ್ರೀತಿ ನಿಮ್ಮನ್ನು ಮಧುಬನಕ್ಕೆ ಕರೆದುಕೊಂಡು ಬಂದಿದೆ ತಾನೆ. ಪ್ರೀತಿಯಿಂದ ನೀವೆಲ್ಲರೂ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಆದರೆ ವಾತಾವರಣ ದಿನ ಪ್ರತಿದಿನ ಕಳೆದಂತೆ ಇನ್ನೂ ಕೆಡುತ್ತಾ ಹೋಗುತ್ತದೆ. ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಸದಾ ಒಲಿಯುತ್ತಾರೆ. ಆದರೆ ಯಾವುದಾದರೂ ಒಂದು ಸ್ಥಾನದಿಂದ ಹೇಗಾದರೂ ಮಕ್ಕಳಿಗೆ ಸ್ಥೂಲ ರೂಪದಲ್ಲಿ ಸಹಯೋಗ ಸಿಗುತ್ತದೆ. ಬಲೆ ಡಬ್ಬಲ್ ವಿದೇಶದ ಮಕ್ಕಳಿರಬಹುದು ಅಥವಾ ಭಾರತದ ನಿವಾಸಿಗಳಿರಬಹುದು. ಪರಮಾತ್ಮ ತಂದೆಯ ಪ್ರೀತಿ ವಾತಾವರಣದ ಗೋಡೆಯನ್ನು ಪಾರು ಮಾಡಿಸಿ ಬಿಡುತ್ತದೆ. ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆಯ ಬಗ್ಗೆ ಏನು ಪ್ರೀತಿ ಇದೆಯೋ ಆ ಪ್ರೀತಿ ವಾತಾವರಣದ ಗೋಡೆಯನ್ನು ಪಾರು ಮಾಡಿಸುತ್ತದೆ. ಈ ರೀತಿ ಅನುಭವ ಮಾಡುತ್ತೀರಾ ತಾನೆ. ನಿಮ್ಮ ಸೆಂಟರ್ನಲ್ಲಿ ನೋಡಿ, ಕೆಲವರು ಎಂತಹ ಮಕ್ಕಳಿದ್ದಾರೆ ಅಂದರೆ ಅವರು ಮಧುಬನದಿಂದ ವಾಪಸ್ ಹೋದ ತಕ್ಷಣ ವಿಚಾರವನ್ನು ಮಾಡುತ್ತಾರೆ, ಮುಂದಿನ ವರ್ಷ ಮಧುಬನಕ್ಕೆ ಬರಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ, ಮುಂದಿನ ವರ್ಷ ಮಧುಬನಕ್ಕೆ ಹೋಗಲು ಸಾಧ್ಯ ಆಗುವುದಿಲ್ಲ ಎಂದು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ. ಆದರೆ ಪುನಃ ಮುಂದಿನ ವರ್ಷ ಮಧುಬನಕ್ಕೆ ಬಂದು ತಲುಪುತ್ತಾರೆ. ಇದೇ ಪ್ರೀತಿಯ ಸಾಕ್ಷಿಯಾಗಿದೆ. ಒಳ್ಳೆಯದು. ಇಂದು ಎಲ್ಲರೂ ಹೋಲಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಾ. ಹೋಲಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಾ ತಾನೆ. ಬಾಪ್ತಾದ ಹೋಲಿ ಹಬ್ಬವನ್ನು ಆಚರಣೆ ಮಾಡುತ್ತಿರುವಂತಹ ಪವಿತ್ರ ಹಂಸಗಳನ್ನು ನೋಡುತ್ತಿದ್ದಾರೆ. ಎಲ್ಲಾ ಮಕ್ಕಳಿಗೂ ಪರಮ ಪವಿತ್ರ ಆತ್ಮರು ಅನ್ನುವ ಒಂದೇ ಬಿರುದು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗಿದೆ. ದ್ವಾಪರ ಯುಗದಿಂದ ಹಿಡಿದು ಯಾವ ಧರ್ಮಾತ್ಮರು, ಯಾವ ಮಹಾನ್ ಆತ್ಮರು ಸರ್ವರನ್ನು ಪರಮ ಪವಿತ್ರರನ್ನಾಗಿ ಮಾಡುವುದಿಲ್ಲ. ಮಹಾನ್ ಆತ್ಮರು, ಧರ್ಮಾತ್ಮರು ಸ್ವಯಂ ಪವಿತ್ರರಾಗುತ್ತಾರೆ. ಆದರೆ ತಮ್ಮ ಶಿಷ್ಯರನ್ನು ಪವಿತ್ರರನ್ನಾಗಿ ಮಾಡುವುದಿಲ್ಲ, ತಮ್ಮ ಜೊತೆಗಾರರನ್ನು ಪವಿತ್ರರನ್ನಾಗಿ ಮಾಡುವುದಿಲ್ಲ. ಆದರೆ ಈ ಬ್ರಾಹ್ಮಣ ಜೀವನಕ್ಕೆ ಆಧಾರವೇ ಪವಿತ್ರತೆ ಆಗಿದೆ. ಇಲ್ಲಿ ಬ್ರಾಹ್ಮಣ ಜೀವನಕ್ಕೆ ಆಧಾರವೇ ಪವಿತ್ರತೆ ಆಗಿದೆ.
ಅಂದ ಮೇಲೆ ನೀವೆಲ್ಲರೂ ಯಾವ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ? ನಿಮ್ಮೆಲ್ಲರ ಸ್ಲೋಗನ್ ಕೂಡ ಏನಾಗಿದೆ? ಪವಿತ್ರರಾಗಿ ಯೋಗಿಗಳಾಗಿ ಅನ್ನುವುದೇ ನಿಮ್ಮ ಸ್ಲೋಗನ್ ಆಗಿದೆ. ನೀವೆಲ್ಲರೂ ಪವಿತ್ರತೆಯ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ? ನಿಮ್ಮೆಲ್ಲರ ಸ್ಲೋಗನ್ ಇದೇ ಆಗಿದೆ ತಾನೆ? ಪವಿತ್ರತೆಯೇ ಮಹಾನತೆ ಆಗಿದೆ. ಪವಿತ್ರತೆಯೇ ಯೋಗಿ ಜೀವನಕ್ಕೆ ಆಧಾರ ಆಗಿದೆ. ಕೆಲವೊಮ್ಮೆ ಮಕ್ಕಳು ಅನುಭವವನ್ನು ಮಾಡುತ್ತಾರೆ. ಒಂದು ವೇಳೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಮನಸ್ಸಿನಲ್ಲಿ ಅಪವಿತ್ರತೆ ಅಂದರೆ ವ್ಯರ್ಥ ಸಂಕಲ್ಪ, ನಕಾರಾತ್ಮಕ ಸಂಕಲ್ಪ, ಪರಚಿಂತನೆಯ ಸಂಕಲ್ಪ ಉತ್ಪನ್ನ ಆದರೆ ಎಷ್ಟು ಯೋಗ ಶಕ್ತಿಶಾಲಿ ಆಗಿರಬೇಕು ಎಂದು ನೀವು ಬಯಸುತ್ತೀರೋ ಅಷ್ಟು ಯೋಗ ಶಕ್ತಿಶಾಲಿ ಆಗಿರುವುದಿಲ್ಲ. ಏಕೆಂದರೆ ಅಂಶ ಮಾತ್ರದಲ್ಲಿ ಸ್ವಲ್ಪ ಅಪವಿತ್ರ ಸಂಕಲ್ಪ ಉತ್ಪನ್ನ ಆದರೂ ಕೂಡ, ಯಾವುದೇ ಪ್ರಕಾರದ ಅಪವಿತ್ರತೆ ಸಂಕಲ್ಪದಲ್ಲಿ ಇದ್ದರೂ ಕೂಡ, ಎಲ್ಲಿ ಅಪವಿತ್ರತೆಯ ಅಂಶ ಇದೆಯೋ ಅಲ್ಲಿ ಪವಿತ್ರ ತಂದೆಯ ನೆನಪು ಎಷ್ಟಿರಬೇಕೋ ಅಷ್ಟಿರಲು ಸಾಧ್ಯ ಇಲ್ಲ. ಏಕೆಂದರೆ ಅಂಶ ಮಾತ್ರದಲ್ಲಿ ಸಂಕಲ್ಪದಲ್ಲಿ ಯಾವುದೇ ಪ್ರಕಾರದ ಸ್ವಲ್ಪ ಅಪವಿತ್ರತೆ ಇದ್ದರೂ, ಎಲ್ಲಿ ಅಪವಿತ್ರತೆಯ ಅಂಶ ಇದೆಯೋ ಅಲ್ಲಿ ಪವಿತ್ರ ತಂದೆಯ ನೆನಪು ಹೇಗಿರಬೇಕೋ ಹಾಗಿರಲು ಸಾಧ್ಯ ಇಲ್ಲ. ಹೇಗೆ ಹಗಲು ಮತ್ತು ರಾತ್ರಿ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ, ಅದೇ ರೀತಿ ಅಪವಿತ್ರ ಸಂಕಲ್ಪ ಇದ್ದಾಗ ಪವಿತ್ರ ತಂದೆಯ ನೆನಪು ಇರಲು ಸಾಧ್ಯ ಇಲ್ಲ. ಆದ್ದರಿಂದ ಬಾಪ್ತಾದ ವರ್ತಮಾನ ಸಮಯದಲ್ಲಿ ಬಾರಿಗೂ ಪವಿತ್ರತೆಯ ಕಡೆ ಗಮನವನ್ನು ಸೆಳೆಯುತ್ತಿದ್ದಾರೆ. ಸ್ವಲ್ಪ ಸಮಯಕ್ಕಿಂತ ಮೊದಲು ಬಾಪ್ತಾದ ಕೇವಲ ಕರ್ಮದ ಅಪವಿತ್ರತೆಯ ಬಗ್ಗೆ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಿದ್ದರು. ಆದರೆ ಈಗಿನ ವರ್ತಮಾನ ಸಮಯಕ್ಕನುಸಾರವಾಗಿ ಸಂಪೂರ್ಣತೆಯ ಸಮಯ ಸಮೀಪಕ್ಕೆ ಬರುತ್ತಿದೆ. ಆದ್ದರಿಂದ ಮನಸ್ಸಿನಲ್ಲೂ ಕೂಡ ಅಪವಿತ್ರತೆಯ ಅಂಶ ಉತ್ಪನ್ನ ಆದರೆ ಆ ಅಪವಿತ್ರತೆಯ ಅಂಶ ನಿಮಗೆ ಮೋಸವನ್ನು ಮಾಡುತ್ತದೆ. ಅಂದ ಮೇಲೆ ಮನಸಾ ವಾಚಾ ಕರ್ಮಣ ಸಂಬಂಧ ಸಂಪರ್ಕ ಎಲ್ಲ ಮಾತಿನಲ್ಲೂ ಪವಿತ್ರತೆಯ ಅತಿ ಅವಶ್ಯಕತೆ ಇದೆ. ಮನಸ್ಸಿನ ಪವಿತ್ರತೆಯನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಹೊರಗಡೆ ಮನಸ್ಸಿನ ಅಪವಿತ್ರತೆ ಕಾಣಿಸುವುದಿಲ್ಲ, ಆದರೆ ಮನಸ್ಸು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಬ್ರಾಹ್ಮಣ ಜೀವನದ ಆಂತರಿಕ ಆಸ್ತಿ ಅಂದರೆ ಸದಾ ಸುಖ ಸ್ವರೂಪರಾಗಿ ಇರುವುದು, ಸದಾ ಶಾಂತ ಸ್ವರೂಪರಾಗಿ ಇರುವುದು, ಮನಸ್ಸು ಸಂತುಷ್ಟ ಆಗಿರುವುದು ಬ್ರಾಹ್ಮಣ ಜೀವನದ ಆಂತರಿಕ ಆಸ್ತಿಯಾಗಿದೆ. ಇದರ ಅನುಭವವನ್ನು ಮಾಡುವುದಕ್ಕೋಸ್ಕರ ಮನಸ್ಸಿನ ಪವಿತ್ರತೆಯ ಅವಶ್ಯಕತೆ ಇದೆ. ಬಾಹ್ಯ ರೂಪದ ಸಾಧನಗಳ ಮೂಲಕ, ಸೇವೆಯ ಮೂಲಕ ನಿಮ್ಮನ್ನು ನೀವು ಖುಷಿಪಡಿಸಿಕೊಳ್ಳುವುದು ಸ್ವಯಂಗೆ ಸ್ವಯಂ ಮೋಸವನ್ನು ಮಾಡಿಕೊಳ್ಳುವುದಾಗಿದೆ. ಬಾಪ್ತಾದ ನೋಡುತ್ತಾರೆ, ಕೆಲವೊಮ್ಮೆ ಮಕ್ಕಳು ಸಾಧನಗಳ ಆಧಾರದಿಂದ ಮತ್ತು ಸೇವೆಯ ಆಧಾರದಿಂದ ಸ್ವಯಂವನ್ನು ಬಹಳ ಒಳ್ಳೆಯವರು ಎಂದು ತಿಳಿದುಕೊಂಡು, ನಾನು ಖುಷಿಯಲ್ಲಿ ಇದ್ದೇನೆ ಎಂದು ತಿಳಿದುಕೊಂಡು ಸ್ವಯಂಗೆ ಮೋಸವನ್ನು ಮಾಡಿಕೊಳ್ಳುತ್ತಾರೆ ಮತ್ತು ಮೋಸವನ್ನು ಮಾಡಿಕೊಳ್ಳುತ್ತಿರುತ್ತಾರೆ. ಮಕ್ಕಳು ಸಾಧನಗಳ ಆಧಾರದಿಂದ ಮತ್ತು ಸೇವೆಯ ಆಧಾರದಿಂದ ಸ್ವಯಂಗೆ ಮೋಸವನ್ನು ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ಸದಾ ಮೋಸವನ್ನು ಮಾಡಿಕೊಳ್ಳುತ್ತಿರುತ್ತಾರೆ. ಇದು ಒಂದು ಆಳವಾದ ರಹಸ್ಯ ಆಗಿದೆ. ಮಕ್ಕಳ ಜೀವನದಲ್ಲಿ ಏನಾಗುತ್ತದೆ? ಪರಮಾತ್ಮ ತಂದೆ ಸ್ವಯಂ ದಾತ ಆಗಿದ್ದಾರೆ. ನೀವೆಲ್ಲರೂ ದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಸೇವೆಯನ್ನು ಯುಕ್ತಿಯುಕ್ತವಾಗಿ ಮಾಡಬೇಕು. ಆದರೆ ಮಕ್ಕಳು ಯುಕ್ತಿಯುಕ್ತವಾಗಿ ಸೇವೆಯನ್ನು ಮಾಡುತ್ತಿಲ್ಲ. ಸೇವೆಯಲ್ಲಿ ಮಿಕ್ಸ್ ಇದೆ. ಸೇವೆಯನ್ನು ಮಾಡುವಾಗ ಸ್ವಲ್ಪ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಮತ್ತು ಸ್ವಲ್ಪ ಬಾಹ್ಯ ಜಗತ್ತಿನ ಸಾಧನದ ಆಧಾರದಿಂದ, ಖುಷಿಯ ಆಧಾರದಿಂದ ಸೇವೆಯನ್ನು ಮಾಡುತ್ತೀರಾ. ಮನಪೂರ್ವಕವಾಗಿ ಸೇವೆಯನ್ನು ಮಾಡುವುದಿಲ್ಲ, ಬುದ್ಧಿಯ ಆಧಾರದಿಂದ ಸೇವೆಯನ್ನು ಮಾಡುತ್ತೀರಾ. ಆದರೆ ಯಾರು ಬುದ್ಧಿಯ ಆಧಾರದಿಂದ ಸೇವೆಯನ್ನು ಮಾಡುತ್ತಾರೋ ಅವರಿಗೂ ಕೂಡ ಸೇವೆಯ ಪ್ರತ್ಯಕ್ಷ ಫಲ ಸಿಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ದಾತ ಆಗಿದ್ದಾರೆ. ಯಾರೆಲ್ಲ ಬುದ್ಧಿಯ ಆಧಾರದಿಂದ ಸೇವೆಯನ್ನು ಮಾಡುತ್ತಿದ್ದಾರೋ ಅವರು ನಾನು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದೆ ಎಂದು ಖುಷಿಯಲ್ಲಿ ಇರುತ್ತಾರೆ. ವಾಹ, ನನಗೆ ಸೇವೆಯ ಫಲ ಪ್ರಾಪ್ತಿಯಾಯಿತು ಅಂದ ಮೇಲೆ ನಾನು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದೇನೆ, ನನ್ನ ಸೇವೆ ಒಳ್ಳೆಯ ಸೇವೆ ಎಂದು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ. ಆದರೆ ಸೇವೆಯನ್ನು ಮಾಡಿದ ನಂತರ ಸದಾ ಕಾಲಕ್ಕೋಸ್ಕರ ಆ ಮಕ್ಕಳ ಮನಸ್ಸು ಸಂತುಷ್ಟ ಆಗಿ ಇರುವುದಿಲ್ಲ ಮತ್ತು ಆತ್ಮ ಯೋಗಯುಕ್ತ ಸ್ಥಿತಿಯಲ್ಲಿ ಶಕ್ತಿಶಾಲಿ ನೆನಪಿನ ಅನುಭವವನ್ನು ಮಾಡಲು ಸಾಧ್ಯ ಇಲ್ಲ. ಶಕ್ತಿಶಾಲಿ ನೆನಪಿನ ಅನುಭವದಿಂದ ಆ ಮಕ್ಕಳು ವಂಚಿತರಾಗಿ ಬಿಡುತ್ತಾರೆ. ಇನ್ನು ಆ ಮಕ್ಕಳಿಗೆ ಬೇರೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ನಿಮಗೆ ಈ ರೀತಿ ಆಗುತ್ತಿಲ್ಲ ತಾನೆ? ಸ್ವಲ್ಪ ಫಲ ಪ್ರಾಪ್ತಿಯಾಗುತ್ತದೆ, ಆದರೆ ಪ್ರಾಪ್ತಿ ಜಮಾ ಆಗುವುದಿಲ್ಲ. ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ, ಊಟ ಮಾಡುತ್ತೀರಾ, ಸಮಾಪ್ತಿ ಮಾಡಿಕೊಳ್ಳುತ್ತೀರಾ. ಆದ್ದರಿಂದ ಈ ಮಾತಿನ ಕಡೆ ಗಮನ ಇರಬೇಕು. ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದೀರಾ, ಚೆನ್ನಾಗಿ ಫಲ ಪ್ರಾಪ್ತಿಯಾಗುತ್ತಿದೆ, ಆದರೆ ಸಿಕ್ಕಂತಹ ಫಲವನ್ನು ಊಟ ಮಾಡಿ ಸಮಾಪ್ತಿ ಮಾಡಿಕೊಳ್ಳುತ್ತೀರಾ. ಅಂದ ಮೇಲೆ ಏನು ಜಮಾ ಆಯಿತು? ಚೆನ್ನಾಗಿ ಸೇವೆ ಮಾಡಿದೆ,
ಒಳ್ಳೆಯ ರಿಸಲ್ಟ್ ಬಂತು, ಆದರೆ ಸೇವೆಯ ಫಲ ಪ್ರಾಪ್ತಿ ಆಯಿತು. ಎಷ್ಟು ಜಮಾ ಆಗಬೇಕಿತ್ತು ಅಷ್ಟು ಜಮಾ ಆಗಲಿಲ್ಲ. ಆದ್ದರಿಂದ ಜಮಾ ಮಾಡಿಕೊಳ್ಳುವ ವಿಧಿ ಅಂದರೆ ಮನಸ್ಸ ವಾಚ ಕರ್ಮಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಿ. ಪವಿತ್ರತೆ ಫೌಂಡೇಶನ್ ಆಗಿದೆ. ಸೇವೆಯಲ್ಲೂ ಕೂಡ ಫೌಂಡೇಶನ್ ಪವಿತ್ರತೆ ಆಗಿದೆ. ಅಂದ ಮೇಲೆ ಮನಸ್ಸು ಸ್ವಚ್ಛವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸಿನಲ್ಲಿ ಬೇರೆ ಯಾವ ಭಾವವು ಮಿಕ್ಸ್ ಆಗಿರಬಾರದು. ಭಾವದಲ್ಲೂ ಪವಿತ್ರತೆ ಇರಬೇಕು, ಭಾವನೆಯಲ್ಲೂ ಪವಿತ್ರತೆ ಇರಬೇಕು. ಹೋಲಿ ಅನ್ನುವ ಶಬ್ದದ ಅರ್ಥ ಆಗಿದೆ ಪವಿತ್ರತೆ. ಅಪವಿತ್ರತೆಯನ್ನು ಸುಡಬೇಕು. ಆದ್ದರಿಂದ ಹೋಲಿ ಹಬ್ಬದ ಸಮಯದಲ್ಲಿ ಮೊದಲು ಸುಡುತ್ತಾರೆ, ನಂತರ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಪುನಃ ಪವಿತ್ರರಾಗಿ ಸಂಸ್ಕಾರದ ಮಿಲನದ ಹಬ್ಬವನ್ನು ಆಚರಣೆ ಮಾಡುತ್ತೀರಾ. ಅಂದ ಮೇಲೆ ಹೋಲಿಯ ಅರ್ಥ ಆಗಿದೆ ಸುಡುವುದು ಮತ್ತು ಆಚರಣೆ ಮಾಡುವುದು. ಹೋಲಿ ಹಬ್ಬದ ಸಮಯದಲ್ಲಿ ಹೊರಗಡೆ ಜಗತ್ತಿನ ಜನ ಆಲಿಂಗನವನ್ನು ಮಾಡಿಕೊಳ್ಳುತ್ತಾರೆ, ಆದರೆ ಇಲ್ಲಿ ಸಂಸ್ಕಾರದ ಮಿಲನವನ್ನು ಮಾಡಿಕೊಳ್ಳಬೇಕು. ಇದೇ ಮಂಗಳ ಮಿಲನ ಆಗಿದೆ. ಈ ರೀತಿ ಹೋಲಿ ಹಬ್ಬವನ್ನು ಆಚರಣೆ ಮಾಡಿದ್ದೀರೋ ಅಥವಾ ಕೇವಲ ಡ್ಯಾನ್ಸ್ ಅನ್ನು ಮಾಡಿದ್ದೀರೋ? ಗುಲಾಬಿ ಹೂವಿನ ಜಲವನ್ನು ಎಲ್ಲರ ಮೇಲೂ ಹಾಕಿದ್ದೀರ ತಾನೆ? ಬಹಳ ಒಳ್ಳೆಯದು. ಚೆನ್ನಾಗಿ ಹಬ್ಬವನ್ನು ಆಚರಣೆ ಮಾಡಿ. ಬಾಪ್ತಾದ ಖುಷಿ ಪಡುತ್ತಾರೆ. ಗುಲಾಬಿ ಹೂವಿನ ಜಲವನ್ನು ಬಲೆ ಹಾಕಿ ಡ್ಯಾನ್ಸ್ ಅನ್ನು ಬಲೆ ಮಾಡಿ, ಆದರೆ ಸದಾ ಡ್ಯಾನ್ಸ್ ಅನ್ನು ಮಾಡಿ. ಕೇವಲ 5 ನಿಮಿಷ ಅಥವಾ 10 ನಿಮಿಷದ ಡ್ಯಾನ್ಸ್ ಅನ್ನು ಮಾಡಬೇಡಿ. ಒಬ್ಬರು ಇನ್ನೊಬ್ಬರಿಗೆ ಗುಣದ ವೈಬ್ರೇಷನ್ ಅನ್ನು ನೀಡಿ. ಗುಣದ ವೈಬ್ರೇಷನ್ ಅನ್ನು ಹರಡುವುದೇ ಗುಲಾಬಿ ಜಲದ ನೀರನ್ನು ಹಾಕುವುದಾಗಿದೆ. ಮತ್ತು ಏನನ್ನು ಸುಡಬೇಕು ಅನ್ನುವುದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಏನನ್ನು ಸುಡಬೇಕು? ಇಲ್ಲಿಯವರೆಗೂ ಸುಡುತ್ತಿದ್ದೀರಾ. ಪ್ರತಿ ವರ್ಷ ಸುಡುತ್ತೇವೆ ಎಂದು ಕೈಯನ್ನು ಎತ್ತಿ ವಾಪಸ್ ಹೋಗುತ್ತೀರಾ. ಈಗ ದೃಢ ಸಂಕಲ್ಪವನ್ನು ಮಾಡಿದ್ದೀರಾ ತಾನೆ? ಮಕ್ಕಳು ಸಾಹಸವನ್ನು ಇಟ್ಟುಕೊಂಡಿರುವುದನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ಮಕ್ಕಳ ಸಾಹಸವನ್ನು ನೋಡಿ ತಂದೆ ಮಕ್ಕಳಿಗೆ ಶುಭಾಶಯವನ್ನು ತಿಳಿಸುತ್ತಾರೆ. ಸಾಹಸವನ್ನು ಇಟ್ಟುಕೊಳ್ಳುವುದು ಮೊದಲನೇ ಹೆಜ್ಜೆ ಆಗಿದೆ. ಆದರೆ ಬಾಪ್ತಾದರವರ ಶುಭ ಇಚ್ಛೆ ಏನಾಗಿದೆ? ಸಮಯದ ಡೇಟ್ ಅನ್ನು ನೋಡಬೇಡಿ. 2000 ವರ್ಷ ಬಂತು, 2001ನೇ ವರ್ಷ ಬರುತ್ತದೆ, 2005ನೇ ವರ್ಷ ಬರುತ್ತದೆ ಎಂದು ವಿಚಾರ ಮಾಡಬೇಡಿ. ನೀವು ಈಗಲೇ ಎವ್ವರೆಡೆ ಆಗದೇ ಇದ್ದರೆ ಬಾಪ್ತಾದ ಆ ಮಾತನ್ನು ಕೂಡ ಬಿಟ್ಟು ಬಿಡುತ್ತಾರೆ. ಆದರೆ ವಿಚಾರ ಮಾಡಿ, ಬಹಳ ಸಮಯದ ಸಂಸ್ಕಾರವನ್ನು ಈಗ ರೂಪಿಸಿಕೊಳ್ಳಬೇಕು. ನೀವೆಲ್ಲರೂ ಅನ್ಯರಿಗೆ ಹೇಳುತ್ತೀರಾ ಬಹಳ ಸಮಯದ ಪುರುಷಾರ್ಥ ಬಹಳ ಸಮಯಕ್ಕೋಸ್ಕರ ರಾಜ್ಯ ಅಧಿಕಾರಿಯನ್ನಾಗಿ ಮಾಡುತ್ತದೆ ಎಂದು. ಒಂದು ವೇಳೆ ಸಮಯ ಬಂದಾಗ ದೃಢ ಸಂಕಲ್ಪವನ್ನು ಮಾಡಿದರೆ ಅದು ಬಹಳ ಸಮಯದ ಪುರುಷಾರ್ಥ ಆಯಿತು ಅಥವಾ ಅಲ್ಪ ಕಾಲದ ಪುರುಷಾರ್ಥ ಆಯಿತು, ಅದನ್ನು ಯಾವ ಲೆಕ್ಕದಲ್ಲಿ ಲೆಕ್ಕ ಮಾಡಲಾಗುತ್ತದೆ? ಅಲ್ಪ ಕಾಲದ ಪುರುಷಾರ್ಥದಲ್ಲಿ ಲೆಕ್ಕ ಮಾಡಲಾಗುತ್ತದೆ. ಅಂದ ಮೇಲೆ ಅದು ಅಲ್ಪ ಕಾಲದ ಪುರುಷಾರ್ಥ ಆಯಿತು ತಾನೆ? ಈಗ ನೀವು ಅವಿನಾಶಿ ತಂದೆಯಿಂದ ಯಾವ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ? ಅಲ್ಪ ಕಾಲದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರೇನು? ಅಲ್ಪ ಕಾಲದ ಆಸ್ತಿಯನ್ನು ಪಡೆದುಕೊಳ್ಳಲು ಇಷ್ಟ ಆಗುತ್ತದೆ ಏನು? ಇಷ್ಟ ಆಗುವುದಿಲ್ಲ ತಾನೆ? ಅಂದ ಮೇಲೆ ಬಹಳ ಕಾಲದ ಅಭ್ಯಾಸ ಬೇಕು. ಎಷ್ಟು ಸಮಯದವರೆಗೂ ಅಭ್ಯಾಸವನ್ನು ಮಾಡುವುದು ಎಂದು ವಿಚಾರವನ್ನು ಮಾಡಬೇಡಿ. ಎಷ್ಟು ಸಮಯದವರೆಗೂ ಅಭ್ಯಾಸವನ್ನು ಮಾಡಬೇಕು ಎಂದು ವಿಚಾರವನ್ನು ಮಾಡಬೇಡಿ. ಎಷ್ಟು ಹೆಚ್ಚು ಸಮಯ ಅಭ್ಯಾಸವನ್ನು ಮಾಡುತ್ತೀರೋ ಅಷ್ಟು ಅಂತ್ಯದಲ್ಲಿ ಮೋಸ ಹೋಗುವುದಿಲ್ಲ. ಬಹಳ ಸಮಯದವರೆಗಿನ ಅಭ್ಯಾಸ ಇಲ್ಲ ಅಂದರೆ ಬಹಳ ಸಮಯದ ಸುಖ, ಬಹಳ ಸಮಯದ ಶ್ರೇಷ್ಠ ಸ್ಥಿತಿಯ ಅನುಭವದಿಂದ ವಂಚಿತರಾಗುತ್ತೀರಾ. ಆದ್ದರಿಂದ ಈಗ ಏನನ್ನು ಮಾಡಬೇಕು? ಬಹಳ ಸಮಯದ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಒಂದು ವೇಳೆ ಯಾರಾದರೂ ಬುದ್ಧಿಯ ಮೂಲಕ ಡೇಟ್ಗೋಸ್ಕರ ಕಾಯುತ್ತಿದ್ದರೆ ಡೇಟ್ಗೋಸ್ಕರ ಕಾಯಬೇಡಿ. ಸ್ವಯಂಗೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಬಹಳ ಸಮಯಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಡೇಟನ್ನು ಸಮೀಪಕ್ಕೆ ತರುವಂತವರು ನೀವಾಗಿದ್ದೀರಾ. ಸಮಯ ಈಗಲೂ ಎವ್ವರೆಡಿ ಆಗಿದೆ. ನಾಳೆ ಬೇಕಾದರೂ ವಿನಾಶ ಆಗುತ್ತದೆ, ಆದರೆ ಸಮಯ ನಿಮಗೋಸ್ಕರ ನಿಂತಿದೆ. ನೀವು ಸಂಪನ್ನ ಆಗಿ, ಆಗ ಸಮಯದ ಪರದೆ ಅವಶ್ಯವಾಗಿ ತೆರೆಯುತ್ತದೆ. ನಿಮಗೋಸ್ಕರ ಸಮಯ ಕೂಡ ಕಾಯುತ್ತಿದೆ. ನೀವು ಇನ್ನೂ ಸಂಪನ್ನ ಆಗದೇ ಇರುವ ಕಾರಣ ಸಮಯ ನಿಮಗೋಸ್ಕರ ಕಾಯುತ್ತಿದೆ. ನೀವು ನಿಂತಿರುವ ಕಾರಣ ಸಮಯ ನಿಂತಿದೆ. ರಾಜ್ಯ ಅಧಿಕಾರಿಗಳು ತಯಾರಾಗಬೇಕು ತಾನೆ? ರಾಜ್ಯ ಅಧಿಕಾರಿಗಳು ತಯಾರಾಗಲಿ ಎಂದು ಸಮಯ ಕಾಯುತ್ತಿದೆ. ಸಿಂಹಾಸನ ಖಾಲಿಯಂತೂ ಇರಲು ಸಾಧ್ಯ ಇಲ್ಲ ತಾನೆ? ಸತ್ಯುಗದ ಸಿಂಹಾಸನ ಖಾಲಿ ಇರಲು ಸಾಧ್ಯ ಇಲ್ಲ ತಾನೆ? ವಿಶ್ವದ ಮಹಾರಾಜ ಒಂಟಿಯಾಗಿ ಸಿಂಹಾಸನದ ಮೇಲೆ ಕೂರುತ್ತಾರೇನು? ಒಂಟಿಯಾಗಿ ವಿಶ್ವದ ಮಹಾರಾಜ ಸಿಂಹಾಸನದ ಮೇಲೆ ಕುಳಿತರೆ ಶೋಭಿಸುತ್ತದೆ ಏನು? ಅಲ್ಲಿ ರಾಯಲ್ ಫ್ಯಾಮಿಲಿ ಬೇಕು, ಪ್ರಜೆಗಳು ಬೇಕು, ಎಲ್ಲರೂ ಬೇಕು. ಕೇವಲ ವಿಶ್ವದ ಮಹಾರಾಜ ಸಿಂಹಾಸನದ ಮೇಲೆ ಕುಳಿತು ನನ್ನ ರಾಯಲ್ ಫ್ಯಾಮಿಲಿಯವರು ಎಲ್ಲಿದ್ದಾರೆ ಎಂದು ನೋಡುತ್ತಿರಬೇಕೇನು? ಆದ್ದರಿಂದ ಬಾಪ್ತಾದರವರಿಗೆ ಎಲ್ಲಾ ಮಕ್ಕಳ ಬಗ್ಗೆ ಒಂದೇ ಒಂದು ಶುಭ ಇಚ್ಛೆ ಇದೆ. ಎಲ್ಲಾ ಮಕ್ಕಳು, ಬಲೆ ಮಕ್ಕಳು ಹೊಸಬರಿರಬಹುದು ಅಥವಾ ಹಳಬರಿರಬಹುದು,
ಎಲ್ಲರೂ ತಮ್ಮನ್ನು ಬ್ರಹ್ಮಕುಮಾರ್ ಅಥವಾ ಬ್ರಹ್ಮಕುಮಾರಿ ಎಂದು ಹೇಳಿಸಿಕೊಳ್ಳುತ್ತಿದ್ದೀರಾ ತಾನೆ? ಯಾರೆಲ್ಲ ಸ್ವಯಂವನ್ನು ಬ್ರಹ್ಮಕುಮಾರ್ ಅಥವಾ ಬ್ರಹ್ಮಕುಮಾರಿ ಎಂದು ಹೇಳಿಸಿಕೊಳ್ಳುತ್ತಿದ್ದೀರೋ, ಬಲೆ ನೀವು ಮಧುಬನದ ನಿವಾಸಿಯಾಗಿರಬಹುದು ಅಥವಾ ವಿದೇಶದ ನಿವಾಸಿಯಾಗಿರಬಹುದು ಅಥವಾ ಭಾರತದ ನಿವಾಸಿಯಾಗಿರಬಹುದು. ಪ್ರತಿಯೊಂದು ಮಗು ಬಹಳ ಸಮಯದ ಅಭ್ಯಾಸವನ್ನು ಮಾಡಿ ಬಹಳ ಸಮಯಕ್ಕೋಸ್ಕರ ರಾಜ್ಯ ಅಧಿಕಾರಿ ಆಗಬೇಕು. ಕೆಲವೊಮ್ಮೆ ರಾಜ್ಯ ಅಧಿಕಾರಿ ಆಗುವುದಿಲ್ಲ ತಾನೆ? ಕೆಲವೊಮ್ಮೆ ರಾಜ್ಯ ಅಧಿಕಾರಿ ಆಗುವ ಇಷ್ಟ ನಿಮಗಿಲ್ಲ ತಾನೆ? ಒಂದು ಕೈಯ ಚಪ್ಪಾಳೆಯನ್ನು ತಟ್ಟಿ. ಹಿಂದೆ ಕುಳಿತಿರುವಂತವರು ಬುದ್ಧಿವಂತರಾಗಿದ್ದಾರೆ. ಗಮನ ಕೊಟ್ಟು ಪರಮಾತ್ಮ ತಂದೆಯ ಮುರುಳಿಯನ್ನು ಕೇಳುತ್ತಿದ್ದಾರೆ. ಬಾಪ್ತಾದ ಹಿಂದೆ ಕುಳಿತಿರುವ ಮಕ್ಕಳನ್ನು ತಮ್ಮ ಸಮ್ಮುಖದಲ್ಲಿ ನೋಡುತ್ತಿದ್ದಾರೆ. ಮುಂದೆ ಕುಳಿತಿರುವಂತವರು ಮುಂದೆ ಇದ್ದೀರಾ. ಅನೇಕರು ಮೆಡಿಟೇಷನ್ ಹಾಲಲ್ಲಿ ಕುಳಿತು ಮುರುಳಿಯನ್ನು ಕೇಳುತ್ತಿದ್ದಾರೆ. ಹಿಂದೆ ಕುಳಿತಿರುವಂತವರು ಬಾಪ್ತಾದರವರ ತಲೆಯ ಮೇಲಿನ ಕಿರೀಟ ಆಗಿ ಕುಳಿತಿದ್ದೀರಾ ಎಂದು ತಂದೆ ತಿಳಿಸುತ್ತಿದ್ದಾರೆ. ಮೆಡಿಟೇಷನ್ ಹಾಲಲ್ಲಿ ಕುಳಿತಿರುವಂತವರು ಹಿಂದೆ ಕುಳಿತಿರುವಂತವರು ಚಪ್ಪಾಳೆಯನ್ನು ತಟ್ಟುತ್ತಿದ್ದಾರೆ. ಕೆಳಗಡೆ ಕುಳಿತಿರುವಂತವರು ತ್ಯಾಗವನ್ನು ಮಾಡಿದ್ದಾರೆ. ತ್ಯಾಗಕ್ಕೂ ಕೂಡ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ನಿಮ್ಮೆಲ್ಲರಿಗೂ ಸಮ್ಮುಖದಲ್ಲಿ ಕುಳಿತುಕೊಳ್ಳುವ ಭಾಗ್ಯ ಪ್ರಾಪ್ತಿಯಾಗಿದೆ. ಅವರಿಗೆ ತ್ಯಾಗ ಮಾಡಿರುವ ಕಾರಣ ಭಾಗ್ಯ ಅಂತೂ ಪ್ರಾಪ್ತಿಯಾಗುತ್ತದೆ. ಯಾರೆಲ್ಲ ತ್ಯಾಗ ಮಾಡಿ ಹೊರಗಡೆ ಕುಳಿತು ಮುರುಳಿಯನ್ನು ಕೇಳುತ್ತಿದ್ದಾರೋ ಅವರ ತ್ಯಾಗಕ್ಕೆ ಭಾಗ್ಯ ಅಂತೂ ಜಮಾ ಆಗುತ್ತಿದೆ. ಒಳ್ಳೆಯದು. ಬಾಪ್ತಾದ ತಮ್ಮ ಒಂದು ಆಸೆಯ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದಾರೆ. ಈ ಮಾತು ಎಲ್ಲರಿಗೂ ಇಷ್ಟ ಆಯಿತು ತಾನೆ? ಈಗ ಮುಂದಿನ ವರ್ಷ ಏನನ್ನು ನೋಡುತ್ತೀರಾ? ಪುನಃ ಪರಮಾತ್ಮ ತಂದೆ ಇದೇ ರೀತಿ ಕೈಯನ್ನು ಎತ್ತಿಸುತ್ತಾರೆ. ಬಲೆ ಕೈಯನ್ನು ಎತ್ತಿ, ಎರಡೆರಡು ಕೈಯನ್ನು ಎತ್ತಿ, ಆದರೆ ಮನಸ್ಸಿನ ಕೈಯನ್ನು ಎತ್ತಿ, ದೃಢ ಸಂಕಲ್ಪದ ಕೈಯನ್ನು ಸದಾ ಕಾಲಕ್ಕೋಸ್ಕರ ಎತ್ತಿ. ಬಾಪ್ತಾದ ಒಂದೊಂದು ಮಗುವಿನ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳೆಯುತ್ತಿರುವ ಮಣಿಯನ್ನು ನೋಡಲು ಬಯಸುತ್ತಾರೆ. ನಯನದಲ್ಲಿ ಪವಿತ್ರತೆಯ ಹೊಳಪನ್ನು ನೋಡಲು ಬಯಸುತ್ತಾರೆ. ನಿಮ್ಮ ಎರಡೂ ನಯನದಲ್ಲಿ ಪವಿತ್ರತೆಯ 2 ನಕ್ಷತ್ರ ಹೊಳೆಯುತ್ತಿರಬೇಕು. ಆತ್ಮಿಕತೆಯ ಹೊಳಪು ಹೊಳೆಯುತ್ತಿರುವುದನ್ನು ಮಕ್ಕಳ ಚೆಹರೆಯಲ್ಲಿ ನೋಡಲು ಪರಮಾತ್ಮ ತಂದೆ ಬಯಸುತ್ತಾರೆ. ನಿಮ್ಮ ಮಾತಿನಲ್ಲಿ ಮಧುರತೆ, ವಿಶೇಷತೆ, ಅಮೂಲ್ಯ ಶಬ್ದವನ್ನು ಕೇಳಲು ಪರಮಾತ್ಮ ತಂದೆ ಬಯಸುತ್ತಾರೆ. ಕರ್ಮದಲ್ಲಿ ಸಂತುಷ್ಟತೆ ಮತ್ತು ನಮ್ರತೆಯ ಗುಣವನ್ನು ನೋಡಲು ಬಯಸುತ್ತಾರೆ. ಭಾವನೆಯಲ್ಲಿ ಸದಾ ಶುಭ ಭಾವನೆ ಮತ್ತು ಭಾವ ಸದಾ ಆತ್ಮಿಕ ಭಾವ ಆಗಿರಬೇಕು. ಸೋದರ ಸೋದರರು ಅನ್ನುವ ಭಾವ ಆಗಿರಬೇಕು. ಸದಾ ನಿಮ್ಮ ಮಸ್ತಕದಲ್ಲಿ ಪ್ರಕಾಶದ ಕಿರೀಟ ಕಾಣಿಸಬೇಕು. ಸೂಕ್ಷ್ಮ ದೇವತಾ ಸ್ವರೂಪದ ಕಿರೀಟ ಕಾಣಿಸಬೇಕು. ಆ ಕಿರೀಟ ಕಾಣಿಸುವುದು ಅಂದರೆ ಆ ಸ್ವರೂಪದ ಅನುಭವ ಆಗಬೇಕು. ಈ ರೀತಿ ಶೃಂಗರಿತ ಆದಂತಹ ಮೂರ್ತಿಯ ರೂಪದಲ್ಲಿ ನಿಮ್ಮನ್ನು ನೋಡಲು ಪರಮಾತ್ಮ ತಂದೆ ಬಯಸುತ್ತಾರೆ. ಅಂದ ಮೇಲೆ ಇಂತಹ ಮೂರ್ತಿಗಳೇ ಶ್ರೇಷ್ಠ ಪೂಜ್ಯ ಆತ್ಮರಾಗುತ್ತಾರೆ. ಜಗತ್ತಿನ ಜನ ನಿಮ್ಮ ಜಡಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆ ಚೈತನ್ಯದಲ್ಲಿ ನಿಮ್ಮ ಅಂತಹ ಚಿತ್ರವನ್ನು ನೋಡಲು ಬಯಸುತ್ತಾರೆ. ಒಳ್ಳೆಯದು. 4 ಕಡೆ ಇರುವಂತಹ ಸದಾ ಬಾಪ್ತಾದರವರ ಜೊತೆಗೆ ಇರುವಂತಹ, ಸಮೀಪದಲ್ಲಿ ಇರುವಂತಹ, ಸದಾ ಜೊತೆಗಾರ ಆದಂತಹ ಮಕ್ಕಳು, ಪರಮಾತ್ಮ ತಂದೆಯ ಜೊತೆಗಿರುವಂತಹ, ತಂದೆಯ ಸಮೀಪದಲ್ಲಿರುವಂತಹ ಮಕ್ಕಳು, ಸದಾ ಬಹಳ ಸಮಯದ ಪುರುಷಾರ್ಥದ ಮೂಲಕ ಬಹಳ ಸಮಯದ ಸಂಗಮ ಯುಗದ ಅಧಿಕಾರ ಮತ್ತು ಭವಿಷ್ಯದ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅತಿ ಬುದ್ಧಿವಂತ ಆತ್ಮರು, ಸದಾ ತಮ್ಮ ಶಕ್ತಿ ಗುಣದಿಂದ ಶೃಂಗರಿತ ಆಗಿರುವಂತಹ ಆತ್ಮರು, ಪರಮಾತ್ಮ ತಂದೆಯ ಆಸೆಯನ್ನು ಪೂರ್ಣ ಮಾಡುವಂತಹ ಆಶಾದೀಪಕ ಆದಂತಹ ಆತ್ಮರಿಗೆ ಸದಾ ಸ್ವಯಂ ಪರಮ ಪವಿತ್ರ ಆತ್ಮ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ, ಪರಮಾತ್ಮ ತಂದೆಯ ಸಮಾನ ಆಗಿರುವ ಆತ್ಮರಿಗೆ ಸದಾ ಸರ್ವಶ್ರೇಷ್ಠ ಆತ್ಮ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ, ತಂದೆಯ ಸಮಾನ ಆಗಿರುವಂತಹ ಅತಿ ಸ್ನೇಹಿ ಆತ್ಮರಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಸರ್ವ ವಿದೇಶ ಮತ್ತು ದೇಶದ ದೂರದಲ್ಲಿ ಕುಳಿತು ಸಮ್ಮುಖದಲ್ಲಿದ್ದೇವೆ ಎಂದು ಅನುಭವವನ್ನು ಮಾಡುತ್ತಿರುವ ಮಕ್ಕಳಿಗೆ ಬಾಪ್ತಾದರವರ ಬಹಳಷ್ಟು 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 ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ಸಮಯವನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳುವ ಬದಲು ಪರಮಾತ್ಮ ತಂದೆಯನ್ನು ಶಿಕ್ಷಕನನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ರಚಯಿತಾಗಿ. ಕೆಲವು ಮಕ್ಕಳು ಸೇವೆಯ ಉತ್ಸಾಹದಲ್ಲಿ ಇದ್ದಾರೆ. ಕೆಲವು ಮಕ್ಕಳಿಗೆ ಸೇವೆಯನ್ನು ಮಾಡುವ ಉತ್ಸಾಹ ಇದೆ, ಆದರೆ ವೈರಾಗ್ಯ ವೃತ್ತಿಯ ಕಡೆ ಗಮನ ಇಲ್ಲ. ವೈರಾಗ್ಯ ವೃತ್ತಿಯ ಮಾತಿನಲ್ಲಿ ಹುಡುಗಾಟಿಕೆಯನ್ನು ಮಾಡುತ್ತಿದ್ದಾರೆ. ಈ ರೀತಿ ಮಾಡಿದರೆ ನಡೆಯುತ್ತದೆ, ಪುರುಷಾರ್ಥದಲ್ಲಿ ಈ ರೀತಿ ಆಗುತ್ತದೆ, ನಾವು ತಯಾರಾಗುತ್ತೇವೆ, ಸಮಯ ಬಂದಾಗ ಎಲ್ಲ ಸರಿ ಹೋಗುತ್ತದೆ. ಈ ರೀತಿ ವಿಚಾರವನ್ನು ಮಾಡುವುದು ಅಂದರೆ ಸಮಯವನ್ನು ನಿಮ್ಮ ಶಿಕ್ಷಕನನ್ನಾಗಿ ಮಾಡಿಕೊಳ್ಳುವುದಾಗಿದೆ.
ಮಕ್ಕಳು ತಂದೆಗೆ ಭರವಸೆಯನ್ನು ನೀಡುತ್ತಾರೆ. ಬಾಬಾ, ನೀವು ಚಿಂತೆಯನ್ನು ಮಾಡಬೇಡಿ, ಸಮಯಕ್ಕೆ ಸರಿಯಾಗಿ ಎಲ್ಲ ಸರಿ ಹೋಗುತ್ತದೆ. ಸಮಯ ಬಂದಾಗ ನಾವು ಮಾಡಿ ತೋರಿಸುತ್ತೇವೆ, ಸಮಯ ಬಂದಾಗ ನಾವು ಮುಂದೆ ಹೋಗುತ್ತೇವೆ ಎಂದು. ಆದರೆ ನೀವು ಮಾಸ್ಟರ್ ರಚಯಿತ ಆಗಿದ್ದೀರಾ, ಸಮಯ ನಿಮ್ಮ ರಚನೆಯಾಗಿದೆ. ರಚನೆ ಮಾಸ್ಟರ್ ರಚಯಿತನಿಗೆ ಶಿಕ್ಷಕ ಆದರೆ ಅದು ಶೋಭಿಸುವುದಿಲ್ಲ. ಆದ್ದರಿಂದ ಸಮಯಕ್ಕಿಂತ ಮೊದಲೇ ಪರಮಾತ್ಮ ತಂದೆಯನ್ನು ಶಿಕ್ಷಕನನ್ನಾಗಿ ಮಾಡಿಕೊಂಡು ನೀವು ತಯಾರಾಗಬೇಕು. ಇಂದಿನ ಸ್ಲೋಗನ್ ಆಗಿದೆ, ಪರಮಾತ್ಮ ತಂದೆಯ ಪಾಲನೆಗೆ ರಿಟರ್ನ್ ಅನ್ನು ಕೊಡುವುದು ಅಂದರೆ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಮತ್ತು ಸರ್ವರನ್ನು ಪರಿವರ್ತನೆ ಮಾಡಲು ಸಹಯೋಗಿಗಳಾಗಬೇಕು. ಪರಮಾತ್ಮ ತಂದೆ ನಮಗೆ ಪ್ರೀತಿಯ ಪಾಲನೆಯನ್ನು ಕೊಟ್ಟು ನಮ್ಮನ್ನು ಪರಿವರ್ತನೆ ಮಾಡಿದ್ದಾರೆ. ಪರಮಾತ್ಮ ತಂದೆಯ ಪಾಲನೆಗೆ ರಿಟರ್ನ್ ಅನ್ನು ಕೊಡುವುದಕ್ಕೋಸ್ಕರ ನಾವು ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಮತ್ತು ತಂದೆಯ ಪಾಲನೆಗೆ ರಿಟರ್ನ್ ಅನ್ನು ಕೊಡುವುದಕ್ಕೋಸ್ಕರ ಸರ್ವರನ್ನು ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು. ಒಳ್ಳೆಯದು. ಓಂ ಶಾಂತಿ.